ದೇಶದಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಲ್ಲಬೇಕೆಂದರೆ ಬಿಜೆಪಿ ಆಡಳಿತದ ಅವಶ್ಯಕತೆ ಇದೆ ಎಂದು ರಾಯಚೂರಿನಲ್ಲಿ ಮಾಜಿ ಶಾಸಕ ಪಿ ರಾಜು ಹೇಳಿದರು. ಅವರಿಂದು ರಾಯಚೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಉಗ್ರಗಾಮಿಗಳನ್ನು ಬ್ರದರ್ಸ್ ಅನ್ನುವವರಿದ್ದಾರೆ, ಅವರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಮನಸ್ಥಿತಿ ಬೆಳೆಯುತ್ತಿದೆ. ಬಿಜೆಪಿ ವಿರೋಧಿ ಆಡಳಿತ ಎಲ್ಲಿದೆಯೋ ಅಲ್ಲಿ ಉಗ್ರವಾದಿಗಳ ಉಪಟಳ ಹೆಚ್ಚಾಗಿದೆ. ಬಾಂಬ್ ಬ್ಲಾಸ್ಟ್ ಆಗಿದ್ದು ಬೆಂಗಳೂರಿನಲ್ಲಿ, ಆದರೆ ಬ್ಲಾಸ್ಟ್ ಮಾಡಿದವರು ಅಡಗಿಕೊಂಡಿದ್ದು ಪಶ್ಚಿಮ ಬಂಗಾಳದಲ್ಲಿ. ಇದು ಕೊಡುವ ಸಂದೇಶವೇನು? ಬಿಜೆಪಿ ಆಡಳಿತ ಇರದ ರಾಜ್ಯಗಳಲ್ಲಿ ಉಗ್ರಗಾಮಿಗಳು ತಮ್ಮ ಅಡಗುತಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಎಲ್ಲಿ ಬಿಜೆಪಿ ಆಡಳಿತವಿದೆ ಅಲ್ಲಿ ಉಗ್ರಗಾಮಿಗಳಿಗೆ ಅವಕಾಶವಿಲ್ಲ. ಆದರೆ ಬಿಜೆಪಿಯನ್ನು ವಿರೋಧಿಸುವ ಭರದಲ್ಲಿ ಉಗ್ರಗಾಮಿಗಳ ಪರೋಕ್ಷ ಬೆಂಬಲಕ್ಕೆ ನಿಲ್ಲುವುದು ಎಷ್ಟು ಸರಿ? ದೇಶದಲ್ಲಿ ಸಮಾನತೆ ಬರಬೇಕು, ಅಭಿವೃದ್ಧಿಯತ್ತ ದೇಶ ಹೋಗಬೇಕು ಎಂದರೆ ಮೋದಿಯವರ ನಾಯಕತ್ವ ಹಾಗೂ ಬಿಜೆಪಿ ಸರ್ಕಾರದ ಅವಶ್ಯಕತೆ ಇದೆ ಎಂದು ಹೇಳಿದರು. ಬಾಂಬ್ ಬ್ಲಾಸ್ಟ್ ಆಗಿದ್ದು ಬೆಂಗಳೂರಿನಲ್ಲಿ. ಬಾಂಬ್ ಬ್ಲಾಸ್ಟ್ ಮಾಡಿದವರು ಅಡಗುತಾಣ ಅಡಗಿಕೊಂಡಿದ್ದು ವೆಸ್ಟ್ ಬೆಂಗಾಳಲ್ಲಿ. ಏನು ಹೇಳುತ್ತೆ ಇದು ಸಂದೇಶ? ಉಗ್ರಗಾಮಿಗಳು ಎಲ್ಲೆಲ್ಲಿ ಬಿಜೆಪಿ ವಿರೋಧಿ ಆಡಳಿತ ಇದೆಯೋ ಅಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅಡಗುತಾಣವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ರಾಷ್ಟ್ರದ ಜನತೆಗೆ ಏನು ಸಂದೇಶ ಹೋಗುತ್ತೆ ಅಂದರೆ, ಎಲ್ಲಿ ಬಿಜೆಪಿ ಆಡಳಿತ ಇದೆಯೋ ಅಲ್ಲಿ ಉಗ್ರಗಾಮಿಗಳಿಗೆ ಅವಕಾಶ ಇಲ್ಲ. ಆದರೆ ಬಿಜೆಪಿಯನ್ನು ವಿರೋಧಿಸಬೇಕು ಅನ್ನುವಂತಹ ಭಾವನೆಯಲ್ಲಿ ಈ ಉಗ್ರಗಾಮಿಗಳನ್ನು ಬಾಂಬ್ ಬ್ಲಾಸ್ಟ್ ಮಾಡುವಂಥವ್ರನ್ನ ನನ್ನ ಬ್ರದರ್ಸ್ ಅಂತ ಹೇಳುವಂಥವ್ರು, ಇವರಿಗೆ ನಾನು ಬಂದರೆ ರಕ್ಷಣೆ ಕೊಡ್ತೀನಿ ಅಂತ ಹೇಳುವಂತಹ ಮನಸ್ಥಿತಿ, ಇವು ಈ ದೇಶದಲ್ಲಿ ಇನ್ನೊಂದು ಕಡೆ ಬೆಳೀತಾ ಇದೆ. ಈ ದೇಶದಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಲ್ಲಬೇಕು, ಈ ದೇಶದಲ್ಲಿ ಸಮಾನತೆ ಬರಬೇಕು, ಈ ದೇಶ ಅಭಿವೃದ್ಧಿಯತ್ತ ಹೋಗಬೇಕು ಅಂದರೆ ಮೋದಿಯವರ ನಾಯಕತ್ವ ಮತ್ತು ಭಾರತೀಯ ಜನತಾ ಪಕ್ಷದ ಆಡಳಿತ ಅವಶ್ಯಕತೆ ಇದೆ ಅನ್ನೋದನ್ನು ಜನಸಾಮಾನ್ಯರು ಯೋಚನೆ ಮಾಡ್ತಾ ಇದ್ದಾರೆ.